ಪ್ರಧಾನಮಂತ್ರಿ ಮೋದಿ ಅವರು ಮಾರಿಷಸ್ ದೇಶದ ಪ್ರವಾಸದಲ್ಲಿದ್ದಾರೆ. ನಾಳೆ ಮಾರಿಷಸ್ನ 57ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗ್ತಾ ಇದ್ದಾರೆ. ಮಾರಿಷಸ್ನ ಪ್ರಧಾನಿಯವರಿಗೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ನೀರನ್ನು ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ಆದರೆ ಪ್ರಧಾನಿ ಮೋದಿ ಅವರ ಮಾರಿಷಸ್ ಭೇಟಿಗೆ ಕಾಂಗ್ರೆಸ್ ಕಿಡಿಕಾರಿದ್ದು ಮಣಿಪುರಕ್ಕೆ ಯಾವತ್ತು ಹೋಗ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೈ ನಾಯಕರು ಕೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಕಾಲ ಮಾರಿಷಸ್ ಪ್ರವಾಸದಲ್ಲಿದ್ದಾರೆ. ನಾಳೆ ಮಾರಿಷಸ್ನ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮೋ ಭಾಗಿಯಾಗಲಿದ್ದಾರೆ. ಇವತ್ತು ಬೆಳಗಿನ ಜಾವ ಮಾರಿಷಸ್ನ ಪೋರ್ಟ್ ಲೂಯಿಸ್ಗೆ ಬಂದಿಳಿದ ನರೇಂದ್ರ ಮೋದಿ ಅವರಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಪ್ರಧಾನಿ ನವೀನ್ ರಾಮ್ ಗುಲಾಂ ಸೇರಿದಂತೆ ಮಾರಿಷಸ್ನ 200 ಗಣ್ಯರು ಗುಲಾಬಿ ಹೂವಿನ ಹಾರ ಹಾಕಿ ಮೋದಿ ಅವರನ್ನ ಬರಮಾಡಿಕೊಂಡ್ರು. ಪ್ರಧಾನಿ ಮೋದಿ ಅವರಿಗೆ ಭಾರತೀಯರಿಂದಲೂ ಭವ್ಯ ಸ್ವಾಗತ ಸಿಕ್ತು. ಬಿಹಾರದ ಸಾಂಪ್ರದಾಯಿಕ ಭೋಜ್ಪುರಿ ಸಂಗೀತದ ಮೂಲಕ ವೆಲ್ಕಮ್ ಮಾಡಿದ್ರು. ಮೋದಿಯವರು ಭಾರತೀಯರ ಕೈ ಕುಲುಕಿ ಮಾತಾಡಿಸಿದ್ರು. ಈ ವೇಳೆ ಪುಟ್ಟ ಮಗುವನ್ನ ಎತ್ಕೊಂಡು ಮೋದಿ ಮುದ್ದಾಡಿದ್ರು. ಮಾರಿಷಸ್ ಅಧ್ಯಕ್ಷರಿಗೆ ಮಹಾ ಕುಂಭಮೇಳದ ಜಲ ಉಡುಗೊರೆ. ಮಾರಿಷಸ್ ಅಧ್ಯಕ್ಷ ಧರಂ ಗೋಕುಲ್ರನ್ನ ಭೇಟಿಯಾದ ಪ್ರಧಾನಿ ಮೋದಿ ಮಹಾ ಕುಂಭಮೇಳದ ಗಂಗಾಜಲವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇನ್ನು ಗಂಗಾಜಲದ ಜೊತೆಗೆ ಹಲವು ಉಡುಗೊರೆಗಳನ್ನೂ ನೀಡಿದರು. ಮಾರಿಷಸ್ ರಾಷ್ಟ್ರೀಯ ದಿನಾಚರಣೆಯಲ್ಲಿ ನಮೋ ಭಾಗಿ. 20ಕ್ಕೂ ಹೆಚ್ಚು ಯೋಜನೆಗಳಿಗೆ ಮೋದಿ ಉದ್ಘಾಟನೆ. ಇವತ್ತು ನಾಳೆ ಮಾರಿಷಸ್ನಲ್ಲಿರುವ ನಮೋ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಅಲ್ಲದೆ ನಾಳೆ ರಾಷ್ಟ್ರೀಯ ದಿನಾಚರಣೆಯಲ್ಲಿಯೂ ಭಾಗವಹಿಸಲಿದ್ದಾರೆ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ, ಭಾರತೀಯ ವಾಯುಪಡೆಯ ಆಕಾಶಗಂಗಾ ಸ್ಕೈ ಡ್ರೈವಿಂಗ್ ತಂಡ, ಭಾರತೀಯ ಸಶಸ್ತ್ರ ತುಕಡಿಯು ಮಾರಿಷಸ್ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಭಾಗವಹಿಸಲಿವೆ. ಏತನ್ಮಧ್ಯೆ ಸಾಮರ್ಥ್ಯ ವೃದ್ಧಿ ಯೋಜನೆಯಿಂದ ಹಿಡಿದು ಸಮುದಾಯ ಸಂಬಂಧಿತ ಮೂಲಸೌಕರ್ಯಗಳವರೆಗೆ ಭಾರತ ಅನುದಾನಿತ 20ಕ್ಕೂ ಹೆಚ್ಚು ಯೋಜನೆಗಳನ್ನು ಮೋದಿ ಉದ್ಘಾಟಿಸಲಿದ್ದಾರೆ. ಜೊತೆಗೆ ಮಾರಿಷಸ್ ಜೊತೆ ಹಲವು ಒಪ್ಪಂದಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಹಿ ಹಾಕಲಿದ್ದಾರೆ. ಮೋದಿ ಮಾರಿಷಸ್ ಭೇಟಿಗೆ ಕಾಂಗ್ರೆಸ್ ಟೀಕೆ. ಮಣಿಪುರಕ್ಕೆ ಯಾವಾಗ ಹೋಗ್ತೀರಾ ಎಂದ ಕೈಪಡೆ. ಪ್ರಧಾನಿ ನರೇಂದ್ರ ಮೋದಿ ಮಾರಿಷಸ್ ದೇಶದ ಭೇಟಿಗೆ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಮಣಿಪುರದ ಜನರು ಪ್ರಧಾನಿಯ ಆಗಮನಕ್ಕಾಗಿ ಕಾಯ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇದು ಪದೇ ಪದೇ ಹಾರುವ ಸಮಯ ಮತ್ತು ಪ್ರಧಾನಿ ಈಗ ಮಾರಿಷಸ್ಗೆ ಹೊರಟಿದ್ದಾರೆ. ಆದರೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ನಂತರವೂ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಮಣಿಪುರದ ಜನತೆ ಪ್ರಧಾನಿ ಭೇಟಿಗಾಗಿ ಕಾಯುತ್ತಲೇ ಇದ್ದಾರೆ. ಸುಮಾರು 2 ವರ್ಷಗಳ ಕಾಲ ಹಾಗೆ ಮಾಡಲು ನಿರಾಕರಿಸಿರುವುದು ನಿಜಕ್ಕೂ ಅವರಿಗೆ ಮಾಡಿದ ಅವಮಾನ ಅಂತ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಆರೋಪಗಳು, ಟೀಕೆಗಳು ಏನೇ ಇರಲಿ, ಮಾರಿಷಸ್ ದೇಶದಲ್ಲಿ ಇವತ್ತು ನಾಳೆ ಪ್ರಧಾನಿ ಮೋದಿ ಅವರ ಹವಾ ಇರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.